ಭಾರತ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಶುರು ಮಾಡಿದೆ. ಪಾಕಿಸ್ತಾನದ ವಿರುದ್ಧ ಮಹಾಯುದ್ಧ ಸಾರಿಬಿಟ್ಟಿದೆ. ಹಾಗಂತ ಇದು ಮದ್ದುಗುಂಡುಗಳ ಯುದ್ಧವಲ್ಲ, ರಾಜತಾಂತ್ರಿಕ ಯುದ್ಧ. ಭಾರತ ತೆಗೆದುಕೊಂಡಿರುವ ನಿರ್ಧಾರಗಳನ್ನು ನೋಡಿ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಅದರಲ್ಲೂ ಭಾರತ ಪಾಕಿಸ್ತಾನ ವಿರುದ್ಧ ಜಲ ಯುದ್ಧವನ್ನೇ ಆರಂಭ ಮಾಡಿಬಿಟ್ಟಿದೆ. ಬಂದೂಕಿನಿಂದ ಕೊಂದರೆ ಒಂದೇ ಕ್ಷಣದಲ್ಲಿ ಪಾಕಿಸ್ತಾನ ಸಾಯುತ್ತೆ. ಆದರೆ ಭಾರತ ಈಗ ತೆಗೆದುಕೊಂಡಿರುವ ನಿರ್ಧಾರದಿಂದ ಪಾಕಿಸ್ತಾನ ಮುಂದಿನ ದಿನಗಳಲ್ಲಿ ನರಳಿ ಒದ್ದಾಡಿ ಸಾಯಲಿದೆ. ಅಷ್ಟೇ ಅಲ್ಲ, ಈಗ ತೆಗೆದುಕೊಂಡಿರುವ ನಿರ್ಧಾರಗಳು ಕೇವಲ ಆರಂಭ ಅಷ್ಟೇ, ಮುಂದೆ ಮಾರಿ ಹಬ್ಬ ಇದೆ ಅಂತ ಭಾರತ ನೇರವಾಗಿ ಹೇಳಿಬಿಟ್ಟಿದೆ. ಭಾರತದ ಮೊದಲ ಘೋಷಣೆ ಏನಪ್ಪಾ ಅಂದ್ರೆ, ಪಾಕಿಗಳೇ ಭಾರತ ಬಿಟ್ಟು ತೊಲಗಿ. ನಿಮ್ಮಂತಹ ನರಸತ್ತ ರಕ್ಕಸರಿಗೆ ನಮ್ಮಲ್ಲಿ ಯಾವುದೇ ರೀತಿಯ ಜಾಗ ಇಲ್ಲ. ನೀವೇ ಭಾರತ ಬಿಟ್ಟು ತೊಲಗಿ, ಇಲ್ಲ ಅಂದ್ರೆ ನಾವೇ ಟಿಕೆಟ್ ಕೊಟ್ಟು ಕಳಿಸ್ತೀವಿ ಅಂತ ಭಾರತ ನೇರವಾಗಿ ಹೇಳಿಬಿಟ್ಟಿದೆ. ಇನ್ನು ಎರಡನೇ ದೊಡ್ಡ ನಿರ್ಧಾರ ಅಂದ್ರೆ ಸಿಂಧೂ ನದಿ ಒಪ್ಪಂದವನ್ನ ರದ್ದು ಮಾಡೋದು. ಇದನ್ನೇ ನಾವು ವಾಟರ್ ವಾರ್ ಅಂತ ಕರೆದಿದ್ದು. ನೆಹರು ಕಾಲದಲ್ಲಿ ಮಾಡಿಕೊಂಡಿದ್ದ ಸಿಂಧೂ ನದಿ ಒಪ್ಪಂದವನ್ನ ಭಾರತ ರದ್ದು ಮಾಡಿದೆ. ಅಲ್ಲಿಗೆ ಪಾಕಿಸ್ತಾನಕ್ಕೆ ಇನ್ಮುಂದೆ ನೀರಿನ ಹಾಹಾಕಾರ ಶುರುವಾಗಲಿದೆ. ನೀರಿಲ್ಲದೆ ಪಾಕಿಸ್ತಾನಿಗಳು ಒದ್ದಾಡುವ ಕಾಲ ಮುಂದೆ ಬರಲಿದೆ. ಹೀಗೆ ಒಂದೊಂದೇ ನಿರ್ಧಾರಗಳನ್ನು ಭಾರತ ಸರ್ಕಾರ ತೆಗೆದುಕೊಳ್ತಾ ಇದೆ. ಗುರುವಾರ ಸಂಜೆ ಇನ್ನೂ ಹಲವು ನಿರ್ಧಾರಗಳು ಹೊರಬೀಳುವ ಸಾಧ್ಯತೆ ಇದೆ. ಅಷ್ಟಕ್ಕೂ ಭಾರತ ಪಾಕಿಸ್ತಾನಕ್ಕೆ ಏನೆಲ್ಲ ನಿರ್ಬಂಧ ಹೇರಿದೆ, ಭಾರತ ಪಾಕಿಸ್ತಾನದ ವಿರುದ್ಧ ಮಾಡ್ತಾ ಇರುವ ರಾಜತಾಂತ್ರಿಕ ಯುದ್ಧ ಎಂಥದ್ದು, ಏನಿದು ಸಿಂಧೂ ನದಿ ಒಪ್ಪಂದ, ಭಾರತ ತೆಗೆದುಕೊಂಡಿರುವ ನಿರ್ಧಾರದಿಂದ ಪಾಕಿಸ್ತಾನಕ್ಕೆ ಎಷ್ಟರ ಮಟ್ಟಿಗೆ ಶಾಕ್ ಆಗಿದೆ, ಎಲ್ಲವನ್ನ ತೋರಿಸ್ತೀವಿ ನೋಡಿ. ಭಾರತ ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ಯುದ್ಧ ಘೋಷಣೆ ಮಾಡಿಬಿಟ್ಟಿದೆ. ಅದರಲ್ಲೂ ಭಾರತ ರೆಡಿ ಮಾಡಿರುವ ವಾಟರ್ ವಾರ್ ನೋಡಿ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಅಯ್ಯೋಯ್ಯೋ ಅಂತ ಬಾಯಿ ಬಡಿದುಕೊಳ್ಳೋದಕ್ಕೆ ಶುರು ಮಾಡಿದೆ. ಇಲ್ಲಿವರೆಗೆ ಭಾರತದ ನೀರನ್ನ ಬಿಟ್ಟಿಯಾಗಿ ಕುಡಿಯುತ್ತಿದ್ದ ಪಾಕಿಸ್ತಾನ ಇನ್ಮುಂದೆ ನೀರಿಲ್ಲದೆ ನರಳಾಡುವ ಪರಿಸ್ಥಿತಿಗೆ ಬರಲಿದೆ. ಕೇವಲ ಇದೊಂದು ಮಾತ್ರವಲ್ಲ, ಹಲವು ನಿರ್ಧಾರಗಳನ್ನ ಸರ್ಕಾರ ಘೋಷಣೆ ಮಾಡಿದೆ. 48 ಗಂಟೆಯಲ್ಲಿ ಪಾಕ್ ಪ್ರಜೆಗಳು ಭಾರತ ಬಿಟ್ಟು ತೊಲಗಬೇಕು ಅನ್ನುವ ಘೋಷಣೆ ಹೊರಡಿಸಲಾಗಿದೆ. ಅಷ್ಟೇ ಅಲ್ಲ, ಪಾಕ್ ಪ್ರಜೆಗಳಿಗೆ ಭಾರತದ ವೀಸಾವನ್ನ ರದ್ದು ಮಾಡಲಾಗಿದೆ. ಪಾಕಿಸ್ತಾನದ ರಾಯಭಾರಿ ಕಚೇರಿಯನ್ನೇ ಬಂದ್ ಮಾಡಲು ಸೂಚನೆ ರವಾನೆಯಾಗಿದೆ. ಭಾರತ ಪಾಕ್ ನಡುವಿನ ಅಟಾರಿ ಗಡಿ ಬಂದ್ ಮಾಡಲು ಭಾರತ ನಿರ್ಧಾರ ಮಾಡಿದೆ. ಇದೆಲ್ಲದರ ಬಗ್ಗೆ ಹೇಳ್ತೀವಿ. ಅದಕ್ಕಿಂತ ಮೊದಲು ಭಾರತ ಘೋಷಣೆ ಮಾಡಿರುವ ಘೋರ ವಾಟರ್ ವಾರ್ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ಸ್ನೇಹಿತರೆ, ಸಿಂಧೂ ನದಿಯ ಬಗ್ಗೆ ನಿಮಗೆ ಗೊತ್ತಿರಬಹುದು. ಟಿಬೆಟ್ನಲ್ಲಿ ಹುಟ್ಟುವ ಈ ನದಿ ಭಾರತದಲ್ಲಿ ಹರಿದು ನಂತರ ಪಾಕಿಸ್ತಾನದ ಮೂಲಕ ಅರಬ್ಬಿ ಸಮುದ್ರ ಸೇರಿಕೊಳ್ಳುತ್ತೆ. ಈ ನದಿ ಭಾರತಕ್ಕೆ ಎಷ್ಟು ಮುಖ್ಯವೋ ಅಷ್ಟೇ ಪಾಕಿಸ್ತಾನಕ್ಕೆ ಕೂಡ ಮುಖ್ಯ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ, ಸಿಂಧೂ ನದಿ ಇಲ್ಲ ಅಂದ್ರೆ ಪಾಕಿಸ್ತಾನ ಅನ್ನುವ ದೇಶವೇ ಇರ್ತಾ ಇರಲಿಲ್ಲ. ಪಾಕಿಸ್ತಾನದ ಆರ್ಥಿಕತೆಗೆ, ಅಲ್ಲಿನ ಕೃಷಿಗೆ, ಹೀಗೆ ಎಲ್ಲದಕ್ಕೂ ಕೂಡ ಈ ನದಿಯನ್ನೇ ಪಾಕಿಸ್ತಾನ ಅವಲಂಬಿಸಿಕೊಂಡಿದೆ. ಈ ಸಿಂಧೂ ನದಿಗೆ ಹಲವು ಉಪನದಿಗಳಿದೆ. ಈ ನದಿಯ ನೀರು ಹಂಚಿಕೆಯ ವಿಚಾರವಾಗಿ ಭಾರತ ಹಾಗೂ ಪಾಕಿಸ್ತಾನ ಹಲವು ಒಪ್ಪಂದಗಳನ್ನು ಮಾಡಿಕೊಂಡಿತ್ತು. ಭಾರತದ್ದು ಉದಾರ ಮನಸ್ಥಿತಿ ಅಲ್ವಾ. ಅದರಲ್ಲೂ ನಮ್ಮ ಅಂದಿನ ಪ್ರಧಾನಿ ನೆಹರು ಒಂದು ರೀತಿ ದಾನಶೂರ ಕರ್ಣನ ರೀತಿ ಇದ್ರು. ಹೀಗೆ ಪಾಕಿಸ್ತಾನದ ಮೇಲೆ ಅನುಕಂಪ ಇಟ್ಕೊಂಡು ಅಂದು ಸಿಂಧೂ ನದಿ ಹಾಗೂ ಅದರ ಉಪನದಿಗಳ ನೀರನ್ನ ಬಳಸೋದಕ್ಕೆ ಭಾರತ ಪಾಕಿಸ್ತಾನಕ್ಕೆ ಒಂದು ರೀತಿ ಅವಕಾಶ ಮಾಡಿಕೊಟ್ಟಿತ್ತು. 1960ರಲ್ಲಿ ಕರಾಚಿಯಲ್ಲಿ ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಲ್ಲಿ ಆಗಿನ ಭಾರತದ ಪ್ರಧಾನಿ ಜವಾಹರ್ಲಾಲ್ ನೆಹರು ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಆಯೂಬ್ ಖಾನ್ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಈ ಒಪ್ಪಂದದ ಪ್ರಕಾರ ಪೂರ್ವದಿಂದ ಭಾರತದೊಳಕ್ಕೆ ಹರಿಯುವ 3 ನದಿಗಳಾದ ಬಿಯಾಸ್, ರಾವಿ ಮತ್ತು ಸಟ್ಲೇಜ್, ಪಾಕಿಸ್ತಾನದೊಳಕ್ಕೆ ಹರಿಯುವ 3 ಪಶ್ಚಿಮದ ನದಿಗಳಾದ ಸಿಂಧು, ಜೇನಾಬ್ ಮತ್ತು ಜೀಲಂ ನದಿಗಳ ಮೇಲೆ ನಿಯಂತ್ರಣವನ್ನ ಯಾವ ರೀತಿ ಸಾಧಿಸಬೇಕು ಅನ್ನೋದನ್ನ ಈ ಒಪ್ಪಂದದಲ್ಲಿ ತಿಳಿಸಲಾಗಿದೆ. ಇಲ್ಲಿ ಎರಡೂ ದೇಶಗಳಿಗೆ ಕೂಡ ನೀರು ಬಳಸುವ ಹಕ್ಕಿದ್ರೂ ಕೂಡ ಉದಾರವಾದಿಯಾದ ಭಾರತ ಪಾಕಿಸ್ತಾನಕ್ಕೆ ಅಗತ್ಯಕ್ಕಿಂತ ಹೆಚ್ಚು ನೀರನ್ನ ಬಿಡ್ತಾ ಇತ್ತು. ಇನ್ನು ಒಪ್ಪಂದದ ಪ್ರಕಾರ ನೀರಾವರಿ ಬಳಕೆಗೆ, ವಿದ್ಯುತ್ ಉತ್ಪಾದನೆ, ನ್ಯಾವಿಗೇಷನ್, ಮೀನುಗಾರಿಕೆಗೆ ಬಳಸೋದಕ್ಕೆ ಪಾಕಿಸ್ತಾನಕ್ಕೆ ಅವಕಾಶ ಇತ್ತು. ಮತ್ತೊಂದು ಕಡೆ ಪಾಕಿಸ್ತಾನ ಸಿಂಧೂ ನದಿಯ ಕೆಳಭಾಗದಲ್ಲಿದೆ. ಹೀಗಾಗಿ ಸಿಂಧೂ ನದಿಯ ನೀರನ್ನ ಹೆಚ್ಚಾಗಿ ಪಾಕಿಸ್ತಾನವೇ ಬಳಕೆ ಮಾಡ್ತಾ ಇತ್ತು. ಭಾರತ ಸಿಂಧೂ ನದಿಯ ವಿಚಾರದಲ್ಲಿ ಅದೆಷ್ಟು ಉದಾರವಾದಿ ಆಗಿತ್ತು ಅಂದರೆ, ಸಿಂಧೂ ಜಲ ಒಪ್ಪಂದದ ಅಡಿಯಲ್ಲಿ ಭಾರತವು ಸಿಂಧೂ ಮತ್ತು ಅದರ ಉಪನದಿಗಳಿಂದ 19.5% ನೀರು ಪಡೆದರೆ
ಪಾಕಿಸ್ತಾನ ಸುಮಾರು 80% ನೀರು ಪಡೆಯುತ್ತಿತ್ತು. ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ ಭಾರತ ಅದೆಷ್ಟು ಕರುಣಾಮಯಿ ಆಗಿತ್ತು ಅನ್ನೋದನ್ನ. ಇದೀಗ ಈ ಸಿಂಧೂ ನದಿ ಒಪ್ಪಂದವನ್ನೇ ಭಾರತ ರದ್ದು ಮಾಡಿದೆ. ಈ ಮೂಲಕ ಭಾರತ ದೊಡ್ಡ ಹೆಜ್ಜೆಯನ್ನೇ ಇಟ್ಟಿದೆ. ಕೆಲವೊಮ್ಮೆ ರಕ್ತಕ್ಕೆ ರಕ್ತವೇ ಉತ್ತರ ಅಲ್ಲ, ಕೆಲವೊಂದು ಸಮಸ್ಯೆಗಳಿಗೆ ಬುದ್ಧಿವಂತಿಕೆಯಿಂದಲೂ ಉತ್ತರ ಕೊಡಬಹುದು ಅನ್ನೋದನ್ನ ಭಾರತ ಈ ಮೂಲಕ ತೋರಿಸಿಕೊಟ್ಟಿದೆ. ಒಂದು ವೇಳೆ ಭಾರತದ ಸ್ಥಾನದಲ್ಲಿ ಇಸ್ರೇಲ್ ಇರ್ತಾ ಇದ್ದಿದ್ರೆ ಇಲ್ಲಿವರೆಗೆ ಪಾಕಿಸ್ತಾನ ಅನ್ನುವ ದೇಶ ಸುಟ್ಟು ಬೂದಿ ಆಗ್ತಾ ಇತ್ತು. ಆದರೆ ಭಾರತ ಇಸ್ರೇಲ್ನ ರೀತಿ ಯಾವತ್ತೂ ಮಾಡಿಲ್ಲ. ಭಾರತ ಮನಸ್ಸು ಮಾಡಿದ್ರೆ ಪಾಕಿಸ್ತಾನ ಅನ್ನುವ ದೇಶವನ್ನ ಈ ಭೂಪಟದಲ್ಲೇ ಇರಲಿಲ್ಲ ಅನ್ನುವ ಪರಿಸ್ಥಿತಿಗೆ ತೆಗೆದುಕೊಂಡು ಬರಬಹುದು. ಆದರೆ ಭಾರತ ಈಗಲೂ ಕೂಡ ತಾಳ್ಮೆಯ ನಿರ್ಧಾರಗಳನ್ನೇ ತೆಗೆದುಕೊಳ್ತಾ ಇದೆ. ಭಾರತ ಈ ನಿರ್ಧಾರಗಳನ್ನ ಯಾವತ್ತೋ ತೆಗೆದುಕೊಳ್ಳಬೇಕಿತ್ತು. ಊರಿಗೆ ಉಪಕಾರಿ ಮನೆಗೆ ಮಾರಿ ಅನ್ನುವ ರೀತಿಯಲ್ಲಿ ಭಾರತ ನಮ್ಮಲ್ಲಿ ಸಂಕಷ್ಟ ಇದ್ರೂ, ನಮ್ಮಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದ್ರೂ ಪಾಕಿಸ್ತಾನಕ್ಕೆ ಹರಿಯುತ್ತಿದ್ದ ನೀರನ್ನ ನಿಲ್ಲಿಸ್ತಾ ಇರಲಿಲ್ಲ. ಹೀಗೆ ಮಾನವೀಯತೆಯಿಂದಲೇ ಪಾಕಿಸ್ತಾನವನ್ನ ನಡೆಸಿಕೊಳ್ತಾ ಇದ್ದ ಭಾರತ ಈಗ ವಾಟರ್ ವಾರ್ ಶುರು ಮಾಡಿಬಿಟ್ಟಿದೆ. ಈಗ ಬೇಸಿಗೆ ಕಾಲ, ಅದರಲ್ಲೂ ನದಿ ನೀರನ್ನೇ ಅವಲಂಬಿಸಿಕೊಂಡಿರುವವರಿಗೆ ಬೇಸಿಗೆ ಕಾಲದಲ್ಲಿ ನೀರು ಸಿಗೋದು ತುಂಬಾನೇ ಕಡಿಮೆ. ಅಂಥದ್ರಲ್ಲಿ ಇದ್ದಕ್ಕಿದ್ದ ಹಾಗೆ ಬರ್ತಾ ಇದ್ದ ನೀರು ನಿಂತು ಬಿಟ್ರೆ ಪರಿಸ್ಥಿತಿ ಹೇಗಾಗಬೇಡ, ಏನ್ ಮಾಡಬೇಕು ಅನ್ನೋದೇ ಗೊತ್ತಾಗ್ಲಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದ ಜನ ನೀರಿಲ್ಲದೆ ಸಾಯುವ ಸಿಚುವೇಶನ್ ಕೂಡ ಕ್ರಿಯೇಟ್ ಆಗಬಹುದು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಪಾಕಿಸ್ತಾನದ 65% ಭೂಪ್ರದೇಶದ ಕೃಷಿಯು ಸಿಂಧೂ ಮತ್ತು ಉಪನದಿಗಳ ಮೇಲೆ ಅವಲಂಬಿತವಾಗಿದೆ. ಅಂದರೆ ಪಾಕಿಸ್ತಾನದ ರೈತರು ಬೆಳೆಯುವ ಬಹುತೇಕ ಕೃಷಿ ಸಿಂಧೂ ನದಿ ಮತ್ತು ಉಪನದಿಗಳನ್ನು ಅವಲಂಬಿತವಾಗಿದೆ ಅಂತ ಅರ್ಥ. ಈ ಕೃಷಿಯ ಮೇಲೆ ಈಗ ದೊಡ್ಡ ಮಟ್ಟದ ಪರಿಣಾಮ ಬೀರಲಿದೆ. ಕೃಷಿಗೆ ನೀರಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಆಹಾರದ ಕೊರತೆ ಕೂಡ ಪಾಕಿಸ್ತಾನಕ್ಕೆ ಆಗಬಹುದು. ಹೀಗೆ ಭಾರತ ಎಲ್ಲಿ ಏಟು ಕೊಡಬೇಕೋ ಅಲ್ಲಿಗೆ ಸರಿಯಾಗಿಯೇ ಏಟು ಕೊಟ್ಟು ಬಿಟ್ಟಿದೆ. ಇನ್ನು ಮುಂದೆ ಪಾಕಿಸ್ತಾನ ಅಂಗಲಾಚಿ ಬೇಡಿದ್ರು ಭಾರತವಂತೂ ಪಾಕಿಸ್ತಾನಕ್ಕೆ ನೀರಿನ ವಿಚಾರದಲ್ಲಿ ಮಾನವೀಯತೆ ತೋರಿಸೋದಕ್ಕೆ ಹೋಗಲೇಬಾರದು. ಪಾಕಿಗಳಿಗೆ ಮಾನವೀಯತೆ ಇಲ್ಲ ಅಂದ ಮೇಲೆ ನಾವು ಮಾನವೀಯತೆ ಪ್ರದರ್ಶನ ಮಾಡಿ ಏನು ಪ್ರಯೋಜನ ಹೇಳಿ. ಇನ್ನು ತರ್ಬೆಲಾ ಮತ್ತು ಮಂಗ್ಲಾ ಅಣೆಕಟ್ಟುಗಳು ಸೇರಿದಂತೆ ಪಾಕಿಸ್ತಾನದ ಅನೇಕ ಅಣೆಕಟ್ಟುಗಳು ಜಲವಿದ್ಯುತ್ ಉತ್ಪಾದನೆಗಾಗಿ ಸಿಂಧೂ ನದಿಯ ಹರಿವನ್ನ ಅವಲಂಬಿಸಿದೆ. ನೀರಿನ ಹರಿವು ಈಗ ಕಡಿಮೆ ಆಗೋದ್ರಿಂದ ಪಾಕಿಸ್ತಾನದಲ್ಲಿ ಇಂಧನ ಬಿಕ್ಕಟ್ಟು ಕೂಡ ಸೃಷ್ಟಿಯಾಗಬಹುದು. ಇದು ವಿದ್ಯುತ್ ಕೊರತೆಗೆ ಕಾರಣವಾಗಬಹುದು. ಅಷ್ಟೇ ಅಲ್ಲ, ಆರ್ಥಿಕ ಚಟುವಟಿಕೆಗಳಿಗೆ ಅಡ್ಡಿಯಾಗಬಹುದು. ಇದು ಭಾರತ ಶುರು ಮಾಡಿರುವ ವಾಟರ್ ವಾರ್. ಇನ್ನು ಹಲವು ನಿರ್ಧಾರಗಳನ್ನ ಕೂಡ ಭಾರತ ತೆಗೆದುಕೊಂಡಿದೆ. ನಾವು ಆರಂಭದಲ್ಲೇ ಹೇಳಿದಂತೆ ಭಾರತ ಪಾಕಿಸ್ತಾನ ಗಡಿಯ ಅಟಾರಿ ಚೆಕ್ ಪೋಸ್ಟ್ ಅನ್ನ ಕ್ಲೋಸ್ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ಹೋದ ಭಾರತೀಯರು ಮೇ 1 ಭಾರತಕ್ಕೆ ವಾಪಸ್ ಆಗಬೇಕು ಅಂತ ಭಾರತ ಡೆಡ್ ಲೈನ್ ಕೊಟ್ಟಿದೆ. ಭಾರತ ಅಟಾರಿ ವಾಘಾ ಬಾರ್ಡರ್ ಅನ್ನ ಕ್ಲೋಸ್ ಮಾಡಿರೋದ್ರಿಂದ ಪಾಕಿಸ್ತಾನಿಗಳು ಈ ಮಾರ್ಗದ ಮೂಲಕ ಭಾರತಕ್ಕೆ ಪ್ರವೇಶಿಸಲು ಇನ್ನು ಮುಂದೆ ಸಾಧ್ಯವಾಗೋದಿಲ್ಲ. ಎರಡು ದೇಶಗಳ ನಡುವಿನ ನಾಗರಿಕ ಸಂಚಾರಕ್ಕೆ ಇರುವ ಏಕೈಕ ರಸ್ತೆ ಮಾರ್ಗ ಇದಾಗಿತ್ತು. ಇನ್ನು ಮುಂದೆ ಈ ಮಾರ್ಗ ಪರ್ಮನೆಂಟ್ ಆಗಿ ಬಂದ್ ಆಗುವ ಸಾಧ್ಯತೆ ಇದೆ. ಇನ್ನು ಭಾರತದಲ್ಲಿರುವ ಪಾಕಿಸ್ತಾನದ ರಾಯಭಾರಿ ಕಚೇರಿಯನ್ನ ಬಂದ್ ಮಾಡಲು ಸೂಚನೆ ನೀಡಲಾಗಿದೆ. ಪಾಕಿಸ್ತಾನದ ರಾಯಭಾರಿಗಳು 1 ವಾರದ ಒಳಗೆ ಭಾರತವನ್ನ ಬಿಟ್ಟು ಹೋಗಬೇಕು ಅಂತ ಖಡಕ್ ಸೂಚನೆ ರವಾನೆಯಾಗಿದೆ. ಹೀಗೆ ಹಲವು ಕಟ್ಟುನಿಟ್ಟಿನ ಕ್ರಮಗಳನ್ನ ಭಾರತ ಪಾಕಿಸ್ತಾನದ ವಿರುದ್ಧ ತೆಗೆದುಕೊಂಡಿದೆ. ಇನ್ನು ಭಾರತ ಇಷ್ಟೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದಂತೆ ಪಾಕಿಸ್ತಾನ ಕೂಡ ಅತ್ತ ಸಭೆಗಳ ಮೇಲೆ ಸಭೆಗಳನ್ನ ನಡೆಸ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನಕ್ಕೆ ಭಾರತ ಎಲ್ಲಿ ಸರ್ಜಿಕಲ್ ಸ್ಟ್ರೈಕ್ ನಡೆಸುತ್ತೋ ಅನ್ನುವ ಭಯ ಕಾಡ್ತಾ ಇದೆ. ಹೀಗಾಗಿ ತನ್ನ ಸೇನೆಯನ್ನ ಅಲರ್ಟ್ನಲ್ಲಿ ಇರುವಂತೆ ಹೇಳಿಬಿಟ್ಟಿದೆ. ಅದೇನೇ ಇರಲಿ, ಭಾರತ ತೆಗೆದುಕೊಂಡ ನಿರ್ಧಾರಗಳೇನು ಒಳ್ಳೆಯದೇ, ಆದರೆ ಬೆಂಕಿ ಬಿದ್ದ ಮೇಲೆ ಬಾವಿ ತೋಡಲಾಗ್ತಿದೆಯಾ ಅನ್ನುವ ಪ್ರಶ್ನೆಗಳು ಕೂಡ ಎದ್ದಿದೆ. ಈ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.